ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಹೋರಾಟ ತೀವ್ರಗೊಳ್ಳುವ ಮುನ್ಸೂಚನೆಯನ್ನ ಹೋರಾಟ ಸಮಿತಿ ನೀಡಿದೆ. ಅಷ್ಟೇ ಅಲ್ಲದೆ ಯೋಜನೆಯ ಅಪಸ್ವರಗಳು ಕೂಡ ಎದ್ದಿದೆ. ಹಾಗಾದ್ರೆ ಯೋಜನೆಗೆ ಅಪಸ್ವರ ಎದ್ದಿರೋದಕ್ಕೆ ಅಸಲಿ ಕಾರಣಗಳೇನಿದೆ, ಈ ಕುರಿತಂತ ಮಾಹಿತಿಗಳೇನಿದೆ? ರಂಜಿತಾ, ಬಹಳ ಮುಖ್ಯವಾಗಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಏನಿದೆ, ಇದರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಆಕ್ಷೇಪ ಈ ಹೋರಾಟಗಾರರದು. ಹಾಗಾಗಿ ಈ ಯೋಜನೆ ಅನುಷ್ಠಾನ ಆಗ್ಲಿಕ್ಕೆ ಬಿಡಬಾರದು ಅಂತ ಹೇಳಿ ಸಾಗರ ಮತ್ತೆ ಸುತ್ತಮುತ್ತ ಹೋರಾಟಗಾರರು ತೀವ್ರವಾದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಅದರಂತೆ ಈಗ ಸಾಗರದಲ್ಲಿ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಹೋರಾಟ ಸಭೆ ನಡೆದಿದೆ. ಸಾರ್ವಜನಿಕರು, ಪಕ್ಷದ ಮುಖಂಡರು ಮತ್ತೆ ವಿವಿಧ ಮಠಗಳ ಸ್ವಾಮೀಜಿಗಳು, ಪರಿಸರವಾದಿಗಳು ಇದ್ದಂತ ಒಂದು ಸಭೆ ಇದು. ಇದರಲ್ಲಿ ಮಾಜಿ ಶಾಸಕ ಹರ್ತಾಳ್ ಹಾಲಪ್ಪ ಸಹ ಇದ್ರು. ಹಾಗಾಗಿ ಈ ಯೋಜನೆ ಏನಿದೆ, ಯೋಜನೆ ಜಾರಿ ಆಗ್ಬಾರ್ದು, ಬಹಳ ಸೂಕ್ಷ್ಮವಾದ ಪರಿಸರವನ್ನ ಹೊಂದಿರತಕ್ಕಂತ ಜಾಗದಲ್ಲಿ ಈ ಯೋಜನೆಯನ್ನ ಅಂತೇಳಿ, ಜೊತೆಗೆ ಶರಾವತಿ ನದಿ ಪಾತ್ರದಲ್ಲಿ ಮುಂದೆ ಯಾವುದೇ ಯೋಜನೆಗಳನ್ನು ಸಹ ಕೈಗೊಳ್ಳಬಾರದು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೂ ಸಹ ಈ ಸಭೆ ಮುಂದಾಗಿದೆ. ಬಹಳ ಮುಖ್ಯವಾಗಿ ಈ ಯೋಜನೆಗೆ ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಮಾತು ಸಹ ಇದೆ. ಹೋರಾಟಗಾರರು ಈ ಸಭೆಯಲ್ಲಿ ಅದನ್ನ ಹೇಳಿದರೆ ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆಗಳು ಸಹ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ಈಗ ಅರಣ್ಯ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅರಣ್ಯ ಇಲಾಖೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಅಧ್ಯಯನ ಮಾಡಿ ಇದರ ಏನು ಸಾಧಕ ಬಾಧಕಗಳನ್ನು ನೋಡಿ ಒಪ್ಪಿಗೆ ಕೊಟ್ಟಿದ್ದಲ್ಲ. ಈ ಯೋಜನೆ ಮಾಡಬೇಕು, ಜಾರಿ ಆಗ್ಬೇಕು, ಇದರಿಂದ ಬೇರೆ ಬೇರೆ ತರದ ಲಾಭವನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ಒಪ್ಪಿಗೆಯನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಪ್ರತಿಭಟನೆಕಾರರು ಹೇಳ್ತಾ ಇದ್ದಾರೆ. ಇನ್ನು ಏನಂತ ಅಂದ್ರೆ, ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಈ ಯೋಜನೆಗೆ ನಾವೀಗ ಒಪ್ಪಿಗೆ ಕೊಟ್ರೆ ಈ ಮುಂದಿನ ದಿನಗಳಲ್ಲಿ ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಏನ್ ಬಹಳ ಹಿಂದೆ ಒಂದು ಯೋಜನೆ ಪ್ರಸ್ತಾಪ ಆಗಿತ್ತು. ಆ ಯೋಜನೆಯೂ ಸಹ ಮುಂದೆ ಅನುಷ್ಠಾನಕ್ಕೆ ಬರುತ್ತೆ. ಶರಾವತಿ ನೀರನ್ನ ಬೆಂಗಳೂರಿಗೆ ಕೊಡೋದ್ರ ಮೂಲಕ ಶರಾವತಿಯನ್ನ ಬರಡು ಮಾಡ್ತಕ್ಕಂತ ಒಂದು ಹುನ್ನಾರ ಇದೆ ಅಂತ ಹೇಳಿ ಅಖಿಲೇಶ್ ಚಿಪ್ಲಿ ಸೇರಿದಂತೆ ಹಲವು ಪರಿಸರವಾದಿಗಳು ನಿರಂತರವಾಗಿ ಈ ಯೋಜನೆ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಯಾವ ಕಾರಣಕ್ಕೂ ಸಹ ಈ ಯೋಜನೆ ಜಾರಿ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆ ಹೋರಾಟಗಾರರು ಈಗ ತೀವ್ರವಾದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಲ್ಲಿ ಶರಾವತಿ ಕಣಿವೆಯ ಆ ಮಣ್ಣಿಗೆ ಪೂಜೆ ಸಲ್ಲಿಸಿ ಪ್ರತಿಭಟನಾಕಾರರು ಈ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಸ್ವರೂಪವನ್ನ ಪಡೆಯುತ್ತೆ ಅಂತ ನೋಡ್ಬೇಕಾಗಿದೆ. ಈಗೇನು ಬಿಜೆಪಿ ಮುಖಂಡರು ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ, ಹೋರಾಟ ಸಭೆಯಲ್ಲೇ ಭಾಗವಹಿಸಿದ್ರು. ಅವರು ಹೇಳ್ತಾರೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಈ ಯೋಜನೆಯಲ್ಲಿ ಅಂತ ಹೇಳಿ. ಹಾಗಾಗಿ ಈ ಯೋಜನೆ ಬೇಡ ಅನ್ನುವಂತ ಮಾತನ್ನು ಸಹ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತ ಮೇಘರಾಜ್ ಮತ್ತೆ ಮಾಜಿ ಶಾಸಕ, ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಇವರೆಲ್ಲರೂ ಸಹ ಈ ಯೋಜನೆಯ ಬಗ್ಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸ್ವಾಮೀಜಿಗಳು, ಪರಿಸರವಾದಿಗಳು ಮತ್ತು ಬಹಳಷ್ಟು ಜನ ಹೋರಾಟಗಾರರು ಈ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಿ ಮುಂದಾಗಿದೆ. ಹಾಗಾಗಿ ಯಾವ ಸ್ವರೂಪವನ್ನ ಪಡೆಯುತ್ತೆ ಈ ಹೋರಾಟ ಮತ್ತೆ ಯಾವ ರೀತಿ ಸಾರ್ವಜನಿಕರನ್ನ ಒಳಗೊಳ್ಳುತ್ತೆ ಅನ್ನೋದನ್ನು ಸಹ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಈ ಸಭೆ ಏನ್ ನಡೀತು ಸಾಗರದಲ್ಲಿ, ಅದಕ್ಕೆ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಏನು ಭಾಗವಹಿಸಿರ್ಲಿಲ್ಲ. ಆದ್ರೆ ಹೋರಾಟಗಾರರು ಇದರಿಂದ ಏನು ಅವರು ನಿರಾಶರಾಗಿಲ್ಲ. ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಅವರು ಮುಂದಾಗಿದ್ದಾರೆ. ರಜಿತಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.